ನಮಸ್ತೆ ಗೆಳೆಯರೆ, ನನ್ನ SMS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವರ್ಕಿಂಗ್ ಫಾರ್ ಸಕ್ಸಸ್, ವರ್ಕಿಂಗ್ ಫಾರ್ ಸ್ಯಾಟಿಸ್ಫ್ಯಾಕ್ಷನ್. ಇದನ್ನ ಇವತ್ತು ಸ್ವಲ್ಪ ಚೇಂಜಸ್ ಮಾಡಿ ವರ್ಕಿಂಗ್ ಫಾರ್ ಎಕ್ಸ್ಪೆರಿಮೆಂಟ್, ವರ್ಕಿಂಗ್ ಫಾರ್ ಸಕ್ಸಸ್ ಆಗುತ್ತಾ ಇಲ್ವಾ ನನಗೂ ಗೊತ್ತಿಲ್ಲ. ಆಯ್ತಾ, ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಏನಾದರೂ ಫೈಲ್ ಇದು ಯಾವುದೇ ಏನೇ ಆದರೂ ನಾನು ಇದನ್ನು ಅಪ್ಲೋಡ್ ಮಾಡ್ತೇನೆ. ಏನಾದರೂ ಫೈಲ್ ಆದರೆ ನಾನು ಅಟ್ಲೀಸ್ಟ್ ಏನಾದರೂ ಇದು ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇವತ್ತು ನಾನೊಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿರೋದಕ್ಕೆ ಇನ್ನೂ ಚಾಯ್ಸ್ ಮಾಡಿಲ್ಲ. ಓವರ್ಫ್ಲೋ ಅಲ್ರಾಮರ್ ಹಾಗೆ ಅಂತ ಹೇಳಿದ್ರೆ, ನಿಮ್ಮ ನೀರು ಏನು ವಾಟರ್ ಓವರ್ಫ್ಲೋ ಆಗುತ್ತೆ ಮೇಲೆ, ಅದರದ್ದು ಆಟೋಮೆಟಿಕ್ ಆಫ್ ಆಗಲ್ಲ. ಅಟ್ಲೀಸ್ಟ್ ನಿಮ್ಮ ಮನೇಲಿ ಏನು ವಸ್ತುಗಳಿದೆ ಅದರಿಂದ ಆಫ್ ಮಾಡೋ ರೀತಿ ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಓವರ್ಫ್ಲೋ ಅಲ್ರಾಮ್ ಅಂತೇಳಿ ಒಂದು ಸೆನ್ಸಾರ್ ಟೈಪೇ ಮಾಡಿದ್ದೀವಿ. ಬನ್ನಿ ಅದ್ರ ಬಗ್ಗೆ ಈಗ ವಿವರವಾಗಿ ನೋಡೋಣ. ದಯವಿಟ್ಟು ಮಕ್ಕಳು ಮಾತ್ರ ಯಾವುದೇ ಕಾರಣಕ್ಕೂ ಈ ಎಕ್ಸ್ಪೆರಿಮೆಂಟ್ನ ಮಾಡಲಿಕ್ಕೆ ಹೋಗ್ತಾರೆ. ಯಾಕೆ ಅಂದರೆ ಇದು AC DC ಇಂದ ವರ್ಕ್ ಆಗಲ್ಲ. ನಾನು AC ಇಂದ ತೋರಿಸ್ತಾ ಇದ್ದೇನೆ. ಇದು ಕರೆಕ್ಟಾಗಿ ನಾಲೆಜ್ ಇದ್ದವರು ಮಾತ್ರ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ. ದಯವಿಟ್ಟು ಮತ್ತೆ ಮತ್ತೆ ಹೇಳ್ತೀನಿ. ಜಿತು ಕಮಿಯ ಸ್ಟ್ಯಾಂಡ್ ಎಲ್ಲಿಗೆ ಮರೆ ನೀ ಹತ್ತಿದ್ದು? ನಾನು ನಿಮಗೆ ಹೇಳಿಕೊಡ್ತಾಳೆ. ಸುಮ್ಮನೆ ಸ್ಟ್ಯಾಂಡ್, ಸುಮ್ಮನೆ ಇರಬೇಕು. ಇವನಿಂದಾಗಿ ನನಗೇನೆ. ನೋಡಿ, ಮಕ್ಕಳು ಮಾತ್ರ ಯಾವುದೇ ಕಾರಣಕ್ಕೂ ಈ ಎಕ್ಸ್ಪೆರಿಮೆಂಟ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಿತು ಸಿಟ್ ಸಿಟ್, ಜಿತು ಸಿಟ್, ಜಿತು ಸಿಟ್, ಸುಮ್ಮನಿರು. ಹಾಗೆ ಇದರ ಬಗ್ಗೆ ನಾಲೆಜ್ ಇರೋರು ಮಾತ್ರ ಇದನ್ನ ತಿಳ್ಕೊಂಡು ಫಸ್ಟ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡು ಮತ್ತೆ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡೋದಾದರೆ ನೀವು ಮಾಡಿ. ಅಂದರೆ ದಯವಿಟ್ಟು ಮಕ್ಕಳು ಮಾತ್ರ ಯಾವುದೇ ಕಾರಣಕ್ಕೂ ಈ ಎಕ್ಸ್ಪೆರಿಮೆಂಟನ್ನು ಮಾಡಲಿಕ್ಕೆ ಹೋಗ್ಬೋದು. ಮಕ್ಕಳು ಮಾತ್ರ ಈ ಎಕ್ಸ್ಪೆರಿಮೆಂಟನ್ನು ಮಾಡಲಿಕ್ಕೆ ಹೋಗ್ಬೋದು. ಯಾವುದೇ ಕಾರಣಕ್ಕೂ ಏನಾದರೂ ತೊಂದರೆ ಆದರೆ ನಾನು ಜವಾಬ್ದಾರಿ ಅಲ್ಲ. ಮಕ್ಕಳು ಯಾವುದೇ ಕಾರಣಕ್ಕೂ ಈ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ನೋಡಿ, ನಿಮ್ಮ ನಾಲೆಜಿಗೋಸ್ಕರ ತಿಳ್ಕೊಳ್ಳಿ ಅಷ್ಟೇ. ನಾಲೆಜ್ ಇದ್ದರೆ ದೊಡ್ಡವರು ಕೂಡ ಫಸ್ಟ್ ತಿಳ್ಕೊಂಡು ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋಗಿ. ಅದರ ಬಗ್ಗೆ ಪೂರ್ತಿ ಗೊತ್ತಿದ್ರೆ ಮಾತ್ರ. ಓಕೆ, ಬನ್ನಿ ಎಕ್ಸ್ಪೆರಿಮೆಂಟ್ ಮಾಡೋಣ. ಓಕೆ, ಬನ್ನಿ. ಫಸ್ಟ್ ಜಿತು ಸ್ಪೀಕಿಂಗ್. ಬನ್ನಿ. ಫಸ್ಟ್ ನಾನೊಂದು ಜಸ್ಟ್ ಒಂದು ಬಾಕ್ಸ್ ತಗೊಂಡಿದ್ದೀನಿ. ಆಯಿತಾ, ಬಾಕ್ಸ್ ನಾನೊಂದು ಚಿಕ್ಕದಾಗಿ ಒಂದು ನೋಡಿ ಜಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಿಮಗೆ ತೋರಿಸ್ಲಿಕ್ಕಾಗಿ. ಹಾಗೆ ಒಂದು ನೋಡಿ, ಒಂದು ಸೆನ್ಸಾರ್. ಇದು ವಾಟರ್ ಮೇಲೆ ಇದಕ್ಕೆ ಬರುತ್ತೆ. ಇದು ಆಮೇಲೆ ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ಇದನ್ನು ಫಿಟ್ ಮಾಡ್ಕೊಳ್ಳೋಣ. ಜಸ್ಟ್ ನಿಮಗೆ ಬೇಕು ಮರೆ? ನೋ 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 ಚಿತ್ರ, ಸುಮ್ಮನೆ ಕೊಡ್ಕೊ. ನೋ, ಸುಮ್ಮನಿರಕ್ಕೂ. ಗಾಡಿ ಡಿಸ್ಟರ್ಬ್ ಆದ. ನೀ ಆಚೆ ಹೋಗು ಮರಯ. ಕರೆಂಟ್
ಸುಮ್ಮನಿರ ಜಿತ್ತು. ನೋ, ಸುಮ್ಮನಿರಪ್ಪ. ಜಿತ್ತು, ಓಕೆ. ಏಯ್, ಈಚೆ ಬಾ. ಜಿತ್ತು, ಕಮ್ಮಿ. Come here, sit down. Come, sit. Come here. Come. ಇಲ್ಲಾದ್ರೆ ನೋಡಿ. Yes, good. Gitto, no. Hey. Oh, ಮೀಸೆ ಮಾಡ್ಕ. ಜಿತ್ತು, ನೋಡಿ ಅವನಿಗೆ ಏನು ತಲೆಗೆಡ್ಸ್ಕೊಟ್ಬಿಡಿ ಆಯ್ತಾ. ಅವನು ಕರೆಂಟ್ ಹತ್ರ ಎಲ್ಲ ಏನು ಬರೋಲ್ಲ, ಅವ್ನು ಟ್ರೈನ್ ಆಗಿದ್ದಾನೆ ಆಯ್ತಾ. ಜಿತ್ತು, ಸ್ಟಾಪ್ ಸ್ಪೀಕಿಂಗ್, ಸ್ಟಾಪ್ ಸ್ಪೀಕಿಂಗ್, ಸ್ಟಾಪ್ ಸ್ಪೀಕಿಂಗ್, ಜಸ್ಟ್ ಸ್ಟೇ. ಹಾಂ ನೋಡಿ, ಬಾಕ್ಸ್ ರೆಡಿ ಆಗಿದೆ. ಈಗ ಇದರದ್ದು ಟೆಸ್ಟ್ ಮಾಡೋಣ. ಹಾಂ, ನಾನು AC ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಡಾಪ್ಟರ್ ರೀತಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಓಕೆನಾ? ನಾನು ಡೈರೆಕ್ಟಾಗಿ ಇಲ್ಲಿ AC ಕೊಡಲಿಕ್ಕೆ ಮಾಡ್ಕೊಂಡಿದ್ದೀನಿ. ನೀವು ದಯವಿಟ್ಟು DC, ಯಾಕೆಂದರೆ
ಇದನ್ನು ನೀವು ವಾಟರ್ಗೆ ಡೈರೆಕ್ಟಾಗಿ ಕೊಡಬಾರ್ದು. ಹಾಗಿದ್ರೆ ಯಾವ ಆಪ್ಷನ್ಸ್ ಬೇಕಾಗಿರಲಿಲ್ಲ, ನಿಮ್ಗೆ ಯಾವ್ದನ್ನ ಬೇಕಾದ್ರೆ ಮಾಡ್ಬೋದಿತ್ತು. ನಾನು ಇದಕ್ಕೇನೆ ನಿಮಗೆ ಬೇರೆ ಬೇರೆ ಥರ ಐಡಿಯಾ ಕೊಡ್ತೀನಿ. ಇದು ಸಕ್ಸಸ್ ಆದರೆ ಇವಾಗಲೇ ಬೇರೆ ಯಾವುದಾದ್ರೂ ಅದು ಓಕೆ ಆಗುತ್ತೆ. ಜಸ್ಟ್ ವೆಯ್ಟ್ ಮಾಡಿ. ಗೀತಾ, ನೋ 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 ನೋ. ಎಂತಕ್ಕೆ ಮಕ್ಕ ನಿಂಗೆಂತ ಮರಯ? ಹಾಂ ಗಿಚ್ಚು ಸ್ವಲ್ಪ ಉದ್ದ ವೈರ್ಗಳನ್ನ ತಗೊಳ್ತೀನಿ. Stop.
ಎಂತ ಮರಯ್ಯ ನಿಂಗೆ? ಹಾ ಹಾ, ನೋ 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 ನೋ, ಆ ಕಡೆ ಹೋಗು. ಜಿತ್ತೋ ಇಲ್ಲಿ ಬಾಕಾಗದು ಮಗ, ಅಲ್ಲಿ ಹೋಗು, ಅಲ್ಲಿ ಕೂತ್ಕ. ಹಾಂ ಓಕೆ. ನಿಮ್ದು ಏನು ಮಾರೆ, ಸುಮ್ಮನೆ ಇರಪ್ಪ. ಸ್ಟಾಪ್ ಸ್ಪೀಕಿಂಗ್. ಗಾಡಿಯಲ್ಲಿ ಕೆಲಸ ಮಾಡ್ತಾವೆ, ಸುಮ್ಮನೆ ನೋಡಿ ನಮಗೆ ನೀ ಮಾಡಿಯಾ? ನೋಡು, ಕರೆಂಟ್ ಇದು ಹೋಗತ್ತೆ. ಸರಿ, ಹಚ್ಚು. ನೋಡಿ, ಜಸ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೀಗ ಇನ್ನು ಸ್ಪೀಕರ್ ಜಿತ್ತೋ ನೋ sit this is sit yes, good boy. ನೋಡಿ, ಇದರಲ್ಲಿ ನಾನು ಏನು ಹೈಡ್ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ಪಾಸ್ ಆಗಲಿ ಫೈಲ್ ಆಗಲಿ, ನಾನು ಇದನ್ನು ಪೂರ್ತಿಯಾಗಿ ಲೈವ್ ಆಗಿ ತೋರಿಸ್ತೇನೆ. Sumpah marah ya. Stop.
ಓಕೆ ನೋಡಿ, ಇದರದ್ದು ರೆಡಿಯಾಗಿದೆ. ಈಗ ನಿಮಗೇನಂದರೆ ಇಲ್ಲಿ ಈಗ ನಾನು ಮನೆ ಮೇಲೆ ಹೋಗಿ ವಾಟರಿಗೆ ತೋರಿಸ್ಲಿಕ್ಕಾಗಲ್ಲ. ನಾನು ಇಲ್ಲೇ, ಯಾಕೆಂದರೆ ಪೂರ್ತಿ ಸೆಟಪ್ ಅದೇ ಇಲ್ಲೇ ಮಾಡಬೇಕಾಗಿರೋದ್ರಿಂದ ನಾನೀಗೊಂದು ಜಸ್ಟ್ ಇಲ್ಲೇ ವಾಟರ್ ಹಾಕ್ಬಿಟ್ಟು ನಾವು ಅದರಲ್ಲಿ ಟೆಸ್ಟ್ ಮಾಡೋಣ. ಓಕೆ, ನೆಕ್ಸ್ಟ್ ಸಿಂಪಲ್, ಅದು ಮತ್ತೆ ಏನಿಲ್ಲ, ನಿಮ್ಮ ಟ್ಯಾಂಕ್ ಒಳಗೆ ಬಿಟ್ಟರೆ ಆಯ್ತು ಅಷ್ಟೇ. ನೋಡಿ, ಇದು ಸೆನ್ಸರ್ ಇರುತ್ತೆ. ಇದನ್ನು ನೀವು ನಿಮ್ಮ ಮೇಲೆ ವಾಟರ್ ಫ್ಲೋ ಆಗುತ್ತಲ್ವಾ, ಅದಕ್ಕಿಂತ ಮುಂಚೆ ಆ ವಾಟರ್ ಟ್ಯಾಂಕ್ ಒಳಗೆ ಇದನ್ನು ಹಾಕಬೇಕು. ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ಈಗ, ಆಯಿತಾ? ನಾನು ಮಾಮೂಲಿ ಇದರಲ್ಲಿ ಒಂದು ಮಾಡಿ ತೋರಿಸ್ತೇನೆ. ಜಸ್ಟ್ ಫಸ್ಟ್ ಓಕೆ ಆದರೆ ಹಾಂ ಈಗ ಫಸ್ಟ್ ನೋಡಿ ರೆಡಿ ಆಗಿದೆ. ಈಗ ಇದನ್ನು ಈಗ ನಾವು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಯಾವುದೇ ಕಾರಣಕ್ಕೂ ಇದರಲ್ಲಿ ಕರೆಂಟ್ AC ಬರಬಾರ್ದು, ಅದೊಂದನ್ನು ಮಾತ್ರ ತಿಳ್ಕೊಳ್ಳಿ. ಈಗ ಟ್ಯಾಂಕ್ ಸೆಟಪ್ ಇಲ್ಲೇ ಮಾಡ್ಕೊಳ್ಳೋಣ. ಜಸ್ಟ್ ಚೆಕ್ ಮಾಡಲಿಕ್ಕೆ ಇದು ಓಕೆ ಆದರೆ ಡೈರೆಕ್ಟಾಗಿ ಅಲ್ಲಿಗೆ ಹಾಕ್ಬೋದು. ನೋಡಿ, ನಾನೊಂದು ನಿಮಗೆ ತೋರಿಸ್ಲಿಕ್ಕಾಗಿ ಜಸ್ಟ್ ಇದಕ್ಕೆ ಹಾಕೋಣ. ಇದಕ್ಕೆ ಫಸ್ಟ್ ವಾಟರ್ ಫಿಲ್ ಮಾಡೋಣ. ನೋಡಿ, ಈಗ ನೀರು ನಿಮ್ಮ ವಾಟರ್ ಟ್ಯಾಂಕಿಗೆ ತುಂಬ್ತಾ ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ? ಇದು ನಮಗೆ ಬೇಕಾಗಿರೋದು, ಇದು ಫಿಲ್ ಹಾಕ್ತಾ ಇದ್ದಂಗೆ ನಮಗೆ ಅದರ ಸೆನ್ಸರ್ ಗೊತ್ತಾಗಬೇಕು. ನಾವು ವಾಟರ್ ಫಿಲ್ ಆಗಿದೆಯಾ, ನಾವು ಆಫ್ ಮಾಡಬೇಕಾ ಅನ್ನೋದನ್ನು. ಓಕೆನಾ? ಈಗ ಫಿಲ್ ಮಾಡೋಣ. ನೋಡಿ, ನೋಡಿ ಈಗ ಫಿಲ್ ಆಗಿದೆ. ಓಕೆ, ಈಗ ನಮಗೆ ಬೇಕಾಗಿದ್ದು ಗೊತ್ತಾಗಬೇಕು, ನಾವು ಮಾಡಿರೋದು ವರ್ಕ್ ಆಗುತ್ತಾ ಅನ್ನೋದನ್ನ. ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ಮಕ್ಕಳು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಕರೆಂಟ್ ಜೊತೆ ದಯವಿಟ್ಟು ಆಟ ಆಡಲಿಕ್ಕೆ ಹೋಗಬೇಡಿ. ನಿಮಗೆ ನಾಲೆಜ್ ಇದ್ರೆ ಮಾತ್ರ ಅದರ ಬಗ್ಗೆ, ಅದು ದೊಡ್ಡವ್ರನ್ನ ಹತ್ರ ಇಟ್ಕೊಂಡು ಅವರು ಮಾಡಲಿಬೇಕಾದ್ರೆ ನೀವು ಹೇಳಿಕೊಡಿ. ದೊಡ್ಡವರು ದಯವಿಟ್ಟು ಮಕ್ಕಳಿಗೆ ಮಾತ್ರ ಈ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಕೊಡಬೇಡಿ. ಯಾಕೆಂತಂದರೆ ಇದು ತುಂಬ ಏನಾದರೂ ತೊಂದರೆ ಆದರೆ ಜೀವ ಕೂಡ ಹೋಗುವ ಅಪಾಯ ಇರುತ್ತೆ. ಓಕೆ, ಈಗ ಟೆಸ್ಟ್ ಮಾಡೋಣ. ನೋಡಿ, ಎಸ್, SMS ನ್ಯೂ ಎಕ್ಸ್ಪೆರಿಮೆಂಟ್ ಓವರ್ಫ್ಲೋ ಅಲ್ರಾಮ್. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಕ್ಕೆ ಹೊಸ ಎಕ್ಸ್ಪೆರಿಮೆಂಟರ್ ಕಂಪ್ಯೂಟರಲ್ಲಾಗಲಿ ಇದರಲ್ಲಾಗಲಿ ಯಾವುದೇ ಆಗಲಿ, ಆಯಿತಾ, ಹೊಸ ಎಕ್ಸ್ಪೆರಿಮೆಂಟ್ ನಾವು ಮಾಡೋಣ. ಓಕೆ, ಇದು ಸಕ್ಸಸ್ ಆಗಲಿ ಅಂತ ನಾನು ತುಂಬ ಬೇಡ್ಕೊಳ್ತಾ ಇದ್ದೀನಿ. ಕರೆಂಟ್ ಬಗ್ಗೆ ನನಗೆ ಏನು ಚಿಂತಿಲ್ಲ, ಆದರೆ ಇದ್ರದ್ದು ಏನಾದರೂ ಅಂದರೆ. ಮತ್ತೆ ಇನ್ನೊಂದು ಹೇಳ್ತೇನೆ, ಯಾವುದೇ ಕಾರಣಕ್ಕೂ ನೋಡಿ, ನೀರಲ್ಲಿ AC, ಆಯಿತಾ, ಇದನ್ನು ನಾನೀಗ DC ಕನ್ವರ್ಟ್ ಮಾಡಿದ್ದೇನೆ. ನೋಡಿ, ಇಲ್ಲಿ AC ಬಂದಿದೆ, ಆಯಿತಾ, ಕಮ್ಮಿ. ನೋಡಿ, ಇಲ್ಲಿ ಇದರಿಂದ DC ಕನ್ವರ್ಟ್ ಆಗಿದೆ. ಓಕೆ, ಆದ್ರಿಂದ ಇದೀಗ ಯಾವುದೇ DC ಕನ್ವರ್ಟ್ ಆಗಿದೆ. ಅದರಿಂದ ನೀರಲ್ಲಿ ಯಾವುದೇ ಕರೆಂಟ್ ಕುಡಿಯೋದಿಲ್ಲ. ಇಲ್ಲದ್ರೆ ನೀವೇನಂದ್ರೆ ಈಗ ಬೇಕಾದ್ರೆ ಬೇರೆ ತರ ನಾನು ಹೇಳ್ಕೊಡ್ಬೋದು, ಡೈರೆಕ್ಟ್ ಆಗಿ ನೀರಿಗೆ, ಆದರೆ ಅದರಿಂದ ಪೂರ್ತಿ ಅಪಾಯ, ಜೀವ ಕೂಡ ಹೋಗುವ ಸಂಭವ ಇದೆ. ಅದರಿಂದ ಯಾವುದೇ ಕಾರಣಕ್ಕೂ
ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಫಸ್ಟ್ ಇದ್ರ ಬಗ್ಗೆ ನಾಲೆಜ್ ತಿಳ್ಕೊಂಡು ಆಯ್ತಾ, ನಿಮಗೆ ಗೊತ್ತಿದ್ರೆ ಮಾತ್ರ ಮಾಡ್ಕೊಳ್ಳಿ. ನಾನು ಬೇಕಾದ್ರೆ DC ನಾನು ಕ್ಲಿಯರ್ ಆಗಿ ಇದು ಈಗ ಸಕ್ಸಸ್ ಆದ್ರೆ ನಾನು ಬೇರೆ ಬೇರೆ ರೀತಿ ಯಾವ ರೀತಿ ಆದ್ರೂ ನಿಮಗೆ ಹೇಳ್ಕೊಡ್ತೇನೆ. ಬೇರೆ ತುಂಬಾ ಐಡಿಯಾಸ್ಗಳಿರೋದು. ಓಕೆ, ಈಗ ಟೆಸ್ಟ್ ಮಾಡೋಣ. ಓಕೆ, ಜಸ್ಟ್ ಓಕೆ ಜಿತು ಡೋಂಟ್ ಟಚ್ ಇಟ್. ಎಸ್, ಓಕೆ ನೋಡಿ ಲೈವ್ ಆಗಿ ತೋರಿಸ್ತಾ ಇದ್ದಾನೆ. ಲೈವ್ ನೋಡಿ ಫಿಲ್ ಆಗಿದೆ. ಈಗ ನೀವು ಏನಂದ್ರೆ ಇದನ್ನ ನೀವು ಟಾಪ್ ಅಲ್ಲಿ ಇಟ್ಟಿರ್ಬೇಕು, ಯಾವತ್ತು ಟಾಪ್ ಅಲ್ಲಿ ಈ ತರ. ಎಸ್ ಎಸ್, ಕಾಣ್ತಾ ಇದೆಯಾ ನೋಡಿ. ಇದು ಒಂದ್ಸಲ ಆನ್ ಆದ್ರೆ ಈ ಸ್ಪೀಕರಲ್ಲಿ ನೀವು ಸ್ವಿಚ್ನ ಆಫ್ ಮಾಡೋವರೆಗೂ ಬಡ್ಕೊಳ್ತಾನೇ ಇರುತ್ತೆ. ಇದನ್ನ ನೀವು ಯಾವ ಅಲ್ರಾಮ್ ಬೇಕಾದ್ರೆ ಸೆಟ್ ಮಾಡ್ಕೊಳ್ಬೋದು. ನಾನು ಜಸ್ಟ್ ಈ ಅಲ್ರಾಮ್ ತಗೊಂಡಿದ್ದೆ, ಆಯ್ತಾ. ಇದೀಗ ಫುಲ್ ಸಕ್ಸಸ್ ಆಗಿದೆ. ವಿ ಹ್ಯಾಪಿ, ಆಯ್ತಾ. ನಮ್ಮ ಓವರ್ ಫ್ಲೋ ಅಲ್ರಾಮ್ ವರ್ಕ್ ಆಗ್ತಾ ಇದೆ, ಸಕ್ಸಸ್ ಆಗಿದೆ ನೋಡಿ ಇವಾಗಿ, ಆಯ್ತಾ. ಓಕೆನಾ, ಜಸ್ಟ್ ಗೊತ್ತಾಗ್ತಾ ಇದೆಯಾ, ಸೆನ್ಸರ್ ಆಗ್ತಾ ಇದೆ. ನೋಡಿ ಪೂರ್ತಿ ಲೈವ್ ಆಗಿ ತೋರಿಸ್ಕೊಡ್ತಾ ಇದ್ದೇನೆ. ಪ್ಲಸ್ ನೀರಿನ ಯಾಕೆಂದ್ರೆ ಕರೆಂಟ್ ಏನಾದ್ರೂ ಅದನ್ನ ಸಹ ನಾವು ಚೆಕ್ ಮಾಡ್ಬೇಕಾಗಿದೆ. ಏನಾದ್ರೂ ಅಕಸ್ಮಾತ್ ನೀರಲ್ಲಿ ಕರೆಂಟ್ ಬಂದ್ರೆ ಭಾರಿ ತೊಂದರೆ ಆಗ್ಬಿಡುತ್ತೆ. ನೋಡಿ ಲೈವ್ ಆಗಿದೆ, ನೋಡಿ ಲೈವ್ ಆಗಿ ಹಾಕ್ತಾ ಇದ್ದಾನೆ. ಕಮ್ ನೋಡಿ, ಓಕೆ ಇದನ್ನ ನೋಡಿ ಜಸ್ಟ್ ಈಗ ನೀರು ನೋಡಿ ಓಕೆ ನೋಡಿ ಗೊತ್ತಾ ಇದೆಯಾ. ಓಕೆ ವಾವ್, ನೋಡಿ ಯಾವುದೇ ಕರೆಂಟ್ ಹೊಡಿತಾ ಇಲ್ಲ. ಅಲ್ಲಿಗೆ ನಾವು ಮಾಡಿರೋದು ತುಂಬಾ ಫುಲ್ ಸಕ್ಸಸ್ ಆಗಿದೆ. ನೋಡಿ ಲೈವ್ ತೋರಿಸ್ತಾ ಇದ್ದೇನೆ, ಕಾಣ್ತಾ ಇದೆಯಾ. ಇಲ್ಲಿ ವಾಯ್ಸ್ ಕೇಳ್ಕೊಳ್ತಾ ಇದ್ದೀರಾ, ನೀವು ಕೂಡ ಇದೇ ರೀತಿ. ಇನ್ನು ಲೌಡ್ ಸ್ಪೀಕರ್ ಹಾಕ್ಬೇಕಾ, ಜಸ್ಟ್ ವೇಟ್, ಅದನ್ನ ಮಾಡ್ಬೋದು. ಅದನ್ನ ಸಹ ಕೂಡ ಇಲ್ಲಿ ಲೌಡ್ ಸ್ಪೀಕರ್ ಹಾಕಿ ಯಾವ ರೀತಿ ಬರುತ್ತೆ. ಇದು ಯಾಕೋ ಸ್ವಲ್ಪ ಸ್ಪೀಕರ್ ಸ್ವಲ್ಪ ಲೋ ಆಗಿದೆ. ನೀವು ಇನ್ನು ಆಂಪ್ಲಿಫೈಯರ್ ಏನಾದ್ರು ಹಾಕೊಂಡ್ರೆ ಎಷ್ಟು ಲೌಡ್ ಆಗಿ ಟಿವಿಯಲ್ಲಿ ಶೋ ಮಾಡ್ಬೋದು. कृपया मोटर बंद कीजिए।